ಎಲ್ರಿಗೂ ನಮಸ್ಕಾರ. ಇವತ್ತಿನ ಮಿನಿ ಬ್ಲಾಗ್ನ ಈವ್ನಿಂಗಿಂದ ಶುರು ಮಾಡಿದೆ. ಮಾರ್ನಿಂಗ್ ಒಂದು ಮಿನಿ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೆ, ಅದಾದ ಕಾರಣ ಈವ್ನಿಂಗಿಂದನೇ ಶುರು ಮಾಡ್ಕೊಂಡಿದ್ದಾಯಿತು. ಈವ್ನಿಂಗು ನನಗೆ ಸ್ವಲ್ಪ ಹಸಿವು ಜಾಸ್ತಿ ಅನ್ನಿಸ್ತಾ ಇತ್ತು. ಸೊ ಅದಾದ ಕಾರಣ ಕಾಫಿ ಜೊತೆ ರಸ್ಕನ್ನ ಕೂಡ ಕೊಟ್ಟಿದ್ದರು ಇವತ್ತು. ಫ್ರೆಂಡ್ಸ್ ಇಲ್ಲಿ ನಿಯರ್ ಬೈ ರಸ್ಕು ಬೇಕ್ರಿಯಲ್ಲಿ ಸ್ವಲ್ಪನೂ ಕೂಡ ಚೆನ್ನಾಗಿರಲ್ಲ, ಅದನ್ನೇ ಮಾತಾಡ್ತಾ ಇದ್ದೆ. ನಮ್ಮಮ್ಮ ಸಂಜೆ ಹೊತ್ತು ಪಾಪು ಜೊತೆ 1 ಅವರ್ ಆದರೂ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಯಾಕಂದರೆ ಒಬ್ಬಳೇ ಎತ್ಕೊಂಡಿರ್ತೀನಿ, ಸ್ವಲ್ಪ ಹೊತ್ತು ನೋಡ್ಕೊಳ್ಳೋದ್ರಿಂದ ನನಗೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ. ಈಗ ಕೆಲ್ಸಕ್ಕೆ ಬರ್ತಿರೋ ಕಾರಣ ಪಾಪುಗೆ ಟೈಮ್ ಕೊಡೋಕ್ಕೆ ಆಗ್ತಾಯಿಲ್ಲ. ಅಮ್ಮನಿಗೆ ಅವ್ರಿಗೆ ಅಡುಗೆ ಮಾಡು, ತಿಂಡಿ ಮಾಡು, ಊಟ ಮಾಡು ಅಂತ ಹೇಳ್ಬಿಟ್ಟು ಇದರಲ್ಲೇ ಟೈಮ್ ಹೋಗ್ತಿದೆ. ಅದಾದಮೇಲೆ ಹಿಂದಿನ ದಿನ ಸಂಕ್ರಾಂತಿ ಇದ್ದಿದ್ದ ಕಾರಣ ಮನೆಗೆ ಕಪ್ ಕೂಡ ತೊಗೊಂಬಂದಿದ್ರು. ಚಿನ್ನಿ ಅದನ್ನು ಅಲ್ಲಿ ಕಿತ್ತಿ ತಿಂತಾಯಿದ್ದೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಅದೇ ಮಿನಿ ವ್ಲಾಗ್ ವಿಡಿಯೋನೇ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡಿಕೊಂಡೆ. ಹಿಂದಿನ ದಿನ ಅವರೆಕಾಳು ಕೂಡ ಸುಳಿದು ನೆನೆಸಿದ್ದು ವೀಡಿಯೋಸ್ನ ಕೂಡ ನೀವು ನೋಡಿದ್ರಿ. ಸೊ ಅದನ್ನು ಇಸಕ್ಬಿಟ್ಟು ಮಧ್ಯಾಹ್ನದ ಊಟಕ್ಕೆ ಇದ್ದಿದ್ಬೇಳೆ ಸಾಂಬಾರನ್ನ ಮಾಡೋಣ ಅಂದ್ಬಿಟ್ಟು ಅಮ್ಮಮ್ಮ ಇದಕ್ಕೆ ಕೂತಿದ್ರು. ರೂಮಲ್ಲಿ ತುಂಬ ಸೆಕೆ ಇದ್ದ ಕಾರಣ ನಾನು ಹಾಲಲ್ಲಿ ಮಲಗಿದ್ದೆ ರಾತ್ರಿ. ತುಂಬ ಸೆಕೆ ಅಂದರೆ ಸೆಕೆ. ಆಗಲೇ ತುಂಬ ಬಿಸಿಲು ಸ್ಟಾರ್ಟ್ ಆಗಿರೋ ಕಾರಣ ರೂಮಲ್ಲಿ ಮಲ್ಗೋಕ್ಕೆ ಕೂಡ ಆಗಲ್ಲ, ಅಷ್ಟು ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಸಿಗ್ತೀನಿ ನಾಳೆ ಹೊಸ